ಬ್ರಾಹ್ಮಿಣ್ಸ್ ಸಾಮಾನ್ಯರಿಗೆ ತಿಳಿಸಲ್ಲ ಅವರು. ಯಾಕಂದ್ರೆ ಎಲ್ಲರೂ ದೈವ ಪುರುಷರಾಗ್ಬಿಟ್ರೆ ಅಲ್ಲಿಗೆ ಪ್ರಪಂಚದಲ್ಲಿ ಎಲ್ಲ ಒಂದೇ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ. ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಸಮಯದಲ್ಲಿ ದೇವಾಲಯವನ್ನು ಓಪನ್ ಮಾಡಿ ಇಟ್ಟಿರ್ತೀರಿ. ಯಾವ ದೇವಾಲಯಗಳೂ ಓಪನ್ ಆಗಿರಲ್ಲ. ಇನ್ಫ್ಯಾಕ್ಟ್ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಬಟ್ ಏನು ವಿಶೇಷತೆ, ಹೇಗೆ ಇದು? ಸರ್, ಅಮ್ಮನವ್ರಿಗೆ ಗುಡಿ ಇರಲಿಲ್ಲ. ನಿಮಗೆ ನಾನು ಹೇಳಿದಾಗೆ ಕೆಂಪೇಗೌಡರು ಬರೀ ಮಂಟಪ ಕಟ್ಟಿದ್ರು. ಆ ಕಾಲದಲ್ಲೂ ಕೂಡ ನಾವು 1980ನೇ ಇಸ್ವಿವರೆಗೂ ನೀವು ಬಂದಾಗ ನೋಡಿದ್ರೆ ಬರೀ ಮಂಟಪ ಇತ್ತು. ಆವಾಗ ಯಾವುದೇ ರೀತಿ ಇಲ್ಲಿ ನಮಗೆ ವ್ಯವಸ್ಥೆ ಇಲ್ಲ, ಬಾಕ್ಲುಗಳಿಲ್ಲ, ಮತ್ತೆ ಏನೇ ಒಂದು ಗುಡಿ ಗೋಪುರ ಏನೂ ಇಲ್ಲ. ಇಲ್ಲಿ ಏರಿ ಮೇಲೆ ಆಮೇಲೆ ಮಧ್ಯದಲ್ಲಿ ಏನಾಯ್ತು, ಇಲ್ಲಿ ಸ್ಮಶಾನ ಉತ್ಪತ್ತಿ ಆಯ್ತು. ಈ ನಮ್ಮ ಗ್ರಾಮಸ್ಥರೆಲ್ಲ ಇಲ್ಲಿ ಏನಾದ್ರು ಸಾವು ನೋವು ಆದ್ರೆ ಇಲ್ಲಿಂದಾನೇ ತಗೊಂಡೋಗಿ ಅಮ್ಮನ ಮುಂದೆನೆ ಈ ಕೆರೆ ಏರಿ ಮೇಲೆನೆ ಹೋಗಿ ಅಲ್ಲಿ ಬರ್ನ್ ಮಾಡ್ಬೇಕು, ದಫನ್ ಮಾಡ್ಬೇಕು ಅಂತ ಒಂದು ಸಂದರ್ಭಗಳು ಇತ್ತು. ಆಮೇಲೆ ರಸ್ತೆ ಮಾಡಿಕೊಟ್ರು ಮೇಯರ್ ನಾರಾಯಣ ಸ್ವಾಮಿ ಅವರು ಇಲ್ಲಿ ರಸ್ತೆ ಮಾಡ್ತಾರೆ. ಆ ರಸ್ತೆ ಮಾಡಿದ್ಮೇಲೆ ಜನ ಇಲ್ಲಿಂದ ಇಲ್ಲಿ ನಮ್ಗೆ ತಪ್ತು. ಇಲ್ಲ ಅಂದಿದ್ರೆ ಈ ಗ್ರಾಮ ಭಾಗದವರೆಲ್ಲ ನಮ್ಗೆ ಏರಿ ಮೇಲೆನೆ ಸಿಟಿಗೆ ಹೋಗ್ಬೇಕು ಅಂದ್ರೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸೇಮ್ ನಾವು ನಡ್ಕೊಂಡ್ ದಾರಿ ಎಂಟ್ರಿ ಇವತ್ತೇನಿದೆಯಲ್ಲ ಅಮ್ಮನ ಮುಂದೆ ಅದು TR ಮಿಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದಾನೇ ಹೋಗ್ತಾ ಇದ್ರು. ಅಂತ ಒಂದು ಜಾಗದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ರು ಆ ಸಾವುಗೆ ಹೋಗಿ ಬಂದವರು ಕೂಡ ಕೈಕಾಲು ತೊಳೆದೇ ಅಮ್ಮನ್ ಮುಟ್ಕೊಂಡು ಹೋಗೋರು. ಅಂತ ಒಂದು ಪರಿಸ್ಥಿತಿ ಅವಾಗ ಇತ್ತು. ಸೊ ಅದನ್ನ ನಾವು ಇವತ್ತು ಏನ್ ಮಾಡಿದೀವಿ, ಒಂದು ಗುಡಿ ಕಟ್ಟಿರ್ಬೋದು ಅಥವಾ ಏನೇ ಮಾಡಿರ್ಬೋದು. ಆದ್ರೆ ಅಮ್ಮನವ್ರ ಅಪ್ಪಣೆ ಏನಿದೆ ಅಂದ್ರೆ, ನಾನು ಮುಂಚೆ ಯಾವ ರೀತಿ ಬಿಸಿಲು ಮಳೆಯಲ್ಲಿ ನಿಂತಿದ್ನೋ ಅದೇ ರೀತಿ ಇವತ್ತಿಗೂ ಕೂಡ ನೀರ್ ಹಾಕ್ಬೇಕು ಭಕ್ತರಿಗೆ. ಎಲ್ಲಾ ಬರೋ ಭಕ್ತಾದಿಗಳು ಇವತ್ತು ಅಮ್ಮನ ಪಾದ ಮುಟ್ಟಿ ನೀರು ಹಾಕ್ಸ್ಕೊಳ್ತಾರೆ. ಸೊ ಅದನ್ನ ವ್ಯವಸ್ಥೆ ಹಂಗೆ ಉಳಿಸ್ಕೊಂಡ್ ಬಂದಿದೀವಿ. ಮತ್ತೆ ಇಲ್ಲಿ ನಾವು ಏನೇ ಸೂರ್ಯಗ್ರಹಣ ಆಗ್ಲಿ ಚಂದ್ರಗ್ರಹಣ ಆಗ್ಲಿ, ನಾನು ಆಗ್ಲೇ ಹೇಳಿದಂಗೆ ಕಾಳಿ ಅಂದ್ರೆ ನವಗ್ರಹಗಳಿಗೆ ಆ ಎಮ್ಮ ಅಧಿಪತಿ. ಆ ಎಮ್ಮ ಯಾವುದೇ ಅಡಚಣೆ, ಗ್ರಹಗಳ ಅಡಚಣೆ ಆಗೋದ್ರಿಂದ ಭೂಮಿ ಮೇಲೆ ಆಗುವಂತ ಬದಲಾವಣೆಗಳೇನಂದ್ರೆ ಬರೀ ನಮಗೆ ಮನುಷ್ಯರಿಗೆ ಅಷ್ಟೇ, ಪ್ರಾಣಿ ಪಕ್ಷಿಗಳಿಗಾಗ್ಲಿ ಪ್ರಕೃತಿಗಾಗ್ಲಿ ಯಾವುದೇ ರೀತಿ ವಿಕೋಪಗಳು ಆಗೋದಿಲ್ಲ. ಸೊ ಆದ್ರೆ ಸಮುದ್ರದಲ್ಲಿ ಕೆಲವೊಂದು ಆಗ್ತವೆ, ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ ಕುಸಿತ ಇವೆಲ್ಲ ಆಗ್ತವೆ ಅಷ್ಟೇ ಹೊರತು ಮನುಷ್ಯರಿಗೆ ನಾವು ನಮ್ಮ ಭಾವನೆ, ಒಂದು ಗ್ರಹಣ ಆದ್ರೆ ನಾವು ಹಿಂಗೆ ಇರ್ಬೇಕು, ಮಡಿಯಿಂದ ಇರ್ಬೇಕು, ಮತ್ತೆ ನಾವು ಅದೇ ನೀರೇ ಕುಡಿಯೋದು, ಮತ್ತೆ ಅದೇ ಬೆಳೆನೆ ಬೇಯಿಸೋದು, ಮತ್ತೆ ಅದೇ ಅಕ್ಕಿನೇ ನಾವು ತಿನ್ನೋದು, ಸುಮ್ನೆ ದರ್ಬೆ ಆಗ್ತೀವಿ ಅಷ್ಟೇ. ಅಲ್ಲಿ ಬೀಳಲ್ಲ ಅಂತ ನಮ್ಗೆ ಯಾವ್ದೋ ರೀತಿ, ಯಾಕಂದ್ರೆ ರೈತ ಬೆಳೆದಿರ್ತಾನೆ ಹೊಲದಲ್ಲಿ, ಅದು ಗ್ರಹಣ ಆದಾಗ ಅವನ ಎಲ್ಲಿ ಮುಟ್ಸ್ತಾನೆ ಅದನ್ನ, ಅದೇ ಅಕ್ಕಿ ತಾನೇ ನಮ್ಮ ಮನೆಗೆ ಬರೋದು. ಮತ್ತೆ ನಾವು ಅದೆಲ್ಲ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ. ಸುಮ್ನೆ ಏನಂದ್ರೆ ಜ್ಯೋತಿಷಿಗಳು ಹೇಳ್ತಾರೆ ಅಂದ್ಬಿಟ್ಟು ಭಯಪಟ್ಟು ನಾವು, ಅಂದ್ರೆ ಏನೋ ಈ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ ಅವರು ಹುಷಾರಾಗಿರ್ಬೇಕು ಅಂತ ಹೇಳೋದು ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ತಿಳ್ಕೊಂಡಿದೀವಿ. ಈ ವಿಚಾರವಾಗಿ ನಿಂದನೆ ಮಾಡಲಾಗಿದೆಯಾ ನಿಮ್ಮನ್ನ? ಕೆಲವರು ಹೇಳಿದ್ದಾರೆ ಮಾಡಬಾರ್ದು ತಪ್ಪು ಅಂತ ಕೆಲವರು ಹೇಳಿದ್ರು. ನಾವಂದ್ವಿ ನೋಡಿ ತಾಯಿಗೆ ನಾವು ಅಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇವತ್ತಿಗೂ ಕೂಡ ಬ್ರಾಹ್ಮಿಣ್ಸ್ ನೀವು ನೋಡ್ಬೋದು, ಈ ಗ್ರಹಣ ಟೈಮ್ನಲ್ಲಿ ಸಮುದ್ರದಲ್ಲಿ ಕೂತು ಸಂಧ್ಯಾವನ್ನೇ ಜಪ ತಪಗಳನ್ನ ಮಾಡ್ತಾರೆ. ಆ ಮಾಡೋದ್ರಿಂದ ಅವ್ರಿಗೆ ಶಕ್ತಿ ವೃದ್ಧಿ ಆಗುತ್ತೆ. ಮಾಡದಂತ ಪಾಪ ಕರ್ಮಗಳು ಏನಿದೆ ಅದಕ್ಕೆ ಮೋಕ್ಷ ಸಿಗುತ್ತೆ. ಹಾಗಾಗಿ ಅವರು ಅಲ್ಲಿ ಮಾಡ್ತಾರೆ. ಅದನ್ನ ನಾವು ಸಾಮಾನ್ಯರಿಗೆ ತಿಳಿಸಲ್ಲ ಅವರು. ಯಾಕಂದ್ರೆ ಎಲ್ಲರೂ ದೈವ ಪುರುಷರಾಗ್ಬಿಟ್ರೆ ಅಲ್ಲಿಗೆ ಪ್ರಪಂಚದಲ್ಲಿ ಎಲ್ಲ ಒಂದೇ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ ಕೆಲವೊಂದನ್ನ ಗುಟ್ಟು ಉಳಿಸ್ಕೊಂಡಿರ್ತಾರೆ ಆ ರೀತಿ. ಸೊ ನಾವು ಕಾಳಿಯನ್ನ ಪೂಜೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಗ್ರಹಣದಲ್ಲಿ ಪೂಜೆ ಮಾಡೋದ್ರಿಂದ ಆ ಎಮ್ಮನಿಗೆ ಇನ್ನೂ ಶಕ್ತಿ ವೃದ್ಧಿ ಆಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.